ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ವಂದನೆಗಳೊಂದಿಗೆ ಈ ದಿನ ನಾನು ಆಯ್ದುಕೊಂಡಂಥ ವಾಕ್ಯ ಭಾಗ ಯೆಶಾಯ 41:10 ವಚನವಾಗಿದೆ. ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ ಎಂಬುದಾಗಿ ದೇವರು ನಮಗೆ ಧೈರ್ಯ ತುಂಬಿದ್ದಾರೆ. ನಾವು ಕ್ರಿಸ್ಮಸ್ ಸಮಯದಲ್ಲಿದ್ದೇವೆ. ದೇವರು ನಮಗೆ ಬಲಪಡಿಸುತ್ತೇನೆಂಬುದಾಗಿ ವಾಗ್ದಾನವನ್ನು ಮಾಡಿದ್ದಾರೆ. ಪ್ರಿಯ ದೇವಜನರೇ, ನನಗೆ ದೇವರು ಅನೇಕ ಬಾರಿ ಪ್ರಾರ್ಥಿಸುವಾಗ ಮಾತನಾಡಿದ್ದಾರೆ. ಅನೇಕ ವಚನಗಳನ್ನು ಅನೇಕರಿಗೆ ಸಾರಲು ದೇವರು ತಿಳಿಯಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ದೇವರ ವಾಕ್ಯವನ್ನು ಹೇಳಲು ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ನಾನು ಸ್ತೋತ್ರವನ್ನು ದೇವರಿಗೆ ಸಲ್ಲಿಸುತ್ತೇನೆ. ದೇವರು ಭಯಪಡಬೇಡ ಎಂಬುದಾಗಿ ಒಬ್ಬರಿಗೆ ಅಲ್ಲ, ಇಡೀ ಮಾನವ ಕುಲಕ್ಕೆ ದೇವರು ಹೇಳಿದ್ದಾರೆ. ಏಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿಯೂ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಂಥ ದೇವರು. ನಾವು ಕ್ರಿಸ್ಮಸ್ ಸಮಯದಲ್ಲಿ ಎಲ್ಲರಿಗೂ ಪ್ರೀತಿ, ಸಹನೆ, ತಾಳ್ಮೆಯನ್ನು ಹಂಚಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.